ಸುಮಾರು ಜನ ವಿಡಿಯೋ ಯೂಟ್ಯೂಬ್ ಗಳನ್ನು ಮಾಡ್ತಾರೆ. ಏನಂತ ಹೇಳ್ತಿದಾರೆ ಅಂದ್ರೆ ನಾನ್ ಡಬಲ್ ಆಫರ್ ಕೊಡ್ತೇನೆ ಅಂತ ಹೇಳ್ತಿರ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ, ಉದಾಹರಣೆ ಒಂದು ಮಹಿಳೆ ಮಾರ್ಕೆಟಿಗೆ ಹೋದಲ್ಲಿ ಟೊಮೆಟೊ ಹಣ್ಣು ಹಚ್ಚಿರ್ತಾರೆ. ಇಲ್ಲಿ 40 ರೂಪಾಯಿ 1 kg ಕೊಡೋ ಮನುಷ್ಯ ಈ ಕಡೆ ನಾನು 20 ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಿರ್ತಾರೆ. ಆದ್ರ ನಾವು ತಗೊಳ್ಳಂತ ಕಸ್ಟಮರ್ ಏನಿದಾವಲ್ಲ ಅದನ್ನ ವಿಚಾರ ಮಾಡ್ಬೇಕಾಗ್ತದೆ. 40 ರೂಪಾಯಿದ ಹಣ್ಣು ಹೇಗಿದೆ, 20 ರೂಪಾಯಿದ ಹಣ್ಣು ಹೇಗಿದೆ. 40 ರೂಪಾಯಿ ತಗೊಂಡ್ರೆ ನಾನು ಎಷ್ಟು ದಿನ ಬಾಳಕೆ ಮನೇಲಿ ಯೂಸ್ ಮಾಡ್ಕೋಬಹುದು. 20 ರೂಪಾಯಿ ತಗೊಂಡಾಗೆ ಎಷ್ಟ್ ದಿನ ಬರುತ್ತೆ, ಯಾಕಲ್ ರೇಟ್ ಕಡಿಮೆ, ಯಾಕಲ್ ಆಫರ್ ಜಾಸ್ತಿ. ಇದು ನಮ್ಮ ನಮ್ಮ ಎಲ್ಲ ಯೂವರ್ಸ್ ಏನ್ ಹೇಳಕ್ ಇಷ್ಟಪಡ್ತಾನೆ ಅಂದ್ರೆ ಇದ್ರ ಬಗ್ಗೆ ನೇರವಾಗಿ ಬಂದು ಟ್ರೈನಿಂಗ್ ತಗೊಂಡು ತಿಳ್ಕೊಳ್ಳೋದು ಆಗುತ್ತೆ. ತುಂಬಾ ಜನ ಮೋಸ ಹೋಗ್ತಾರೆ. ಬರ್ರಿ ಅಲ್ಲಿ ಅಷ್ಟು ಆಫರ್ ಇದೆ, ಇಷ್ಟ ಆಫರ್ ಇದೆ, ನಮಗೆ ಕಡಿಮೆ ರೇಟಿಗಿದೆ ಅಂತ ಹೇಳ್ತಾರೆ. ತುಂಬಾ ಜನಗಳನ್ನ ಯಾಮಾರಿಸುವಂತ ವಿಡಿಯೋಗಳನ್ನ ಮಾಡ್ತಾ ಇದಾರೆ. ಅದಕ್ ನಾವ್ ಇಷ್ಟ ಪಡಲ್ಲ. ನಮ್ದು ಮಿಷನ್ ಮಾರೋ ಉದ್ದೇಶನ ಅಲ್ಲ. ನಿರುದ್ಯೋಗಿ ಸಮಸ್ಯೆ ತುಂಬಾ ಇದೆ. ಅವ್ರಿಂತ ಒಂದೊಂದ್ ಮಷಿನ್ ಹಾಕೊಂಡ್ರೆ ಈ ತರ ಎಲ್ಲ 5-6 ಬಿಸ್ನೆಸ್ ಅನ್ನ ಒಂದೇ ಮಿಷನ್ ನೆಲ್ಲ ತಯಾರು ಮಾಡಿ ಅವ್ರದೇ ಒಂದು ಜೀವನವನ್ನ ಕಟ್ಕೊಳ್ಳಕ್ಕೆ ತುಂಬಾ ಅವಕಾಶ ಇದೆ. ನೀವು ಕೂಡ ಕೇಳೋದಕ್ಕಿಂತ ಕಣ್ಣಾರೆ ಇಲ್ಲಿಗೆ ಬಂದ್ಬಿಟ್ಟು ಇದರಲ್ಲಿ ಹೆಂಗ್ ಸೇಲ್ ಆಗುತ್ತೆ, ಹೆಂಗ್ ಪ್ರಾಡಕ್ಟ್ ಆಗುತ್ತೆ, ಯಾವ ರೀತಿ ಮಾಡ್ತಾರೆ ಅಂತ ನೀವು ಕೂಡ ನೇರವಾಗಿ ಬಂದು ಟ್ರೈನಿಂಗ್ ಅನ್ನು ತಗೊಂಡು ನೀವು ಕೂಡ ಮಷನ್ ತಗೊಂಡು ಬೆಳೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರ ಆಫೀಸ್ ಹೊರಗಡೆ ನಾವು ಬಂದಿದ್ದೀವಿ. ಇಲ್ಲಿ ಮೇಡಮ್ ಅದಾರ, ಮೇಡಮ್ ಭೇಟಾಗೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್ ಫಸ್ಟ್ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ. ನಮ್ಮ ಹೆಸರು ಶಶಿಕಲಾ ಜಿಕೆ ಅಂತ. ನಾನು ಪ್ರಿನ್ಸ್ ಕಂಪನಿ ಮತ್ತು ಪರಿವರ್ಧ ಫೌಂಡೇಶನ್ ನಲ್ಲಿ ಟ್ರೈನಿಂಗ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ಸರ್ ಮತ್ತು ನಮ್ಮ ಎಕ್ಪಲ್ ಸರ್ ಹತ್ರ ಟ್ರೈನಿಂಗ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ, ಟ್ರೈನಿಂಗ್ ಎಲ್ಲ ನೀವು ಕೊಡ್ತೀರಾ? ಟ್ರೈನಿಂಗ್ ಎಲ್ಲ ನಾವೇ ಫ್ರೀ ಕೊಡ್ತೇವೆ. ಓಕೆ ಓಕೆ, ಫ್ರೀ ಆಫ್ ಇದೆ. ಓಕೆ, ಇಲ್ಲಿ ಯಾವ ಮಷೀನಿಗೆ ಏನ ಮಷೀನ್ ಅಪ್ಡೇಟ್ ಆಗಿದೆ, ಯಾವ ಮಷೀನ್ ಬಂದಿದೆ ಹೊಸದ ಅಂತ ಹೇಳಿದ್ರೆ ಅದು ಯಾವ ಮಷೀನ್ ಮೇಡಮ್? ಇಲ್ಲಿ ಹೊಸ ಮಷೀನ್ ಲಾಂಚ್ ಆಗಿದೆ, ಆಲ್ ಇನ್ ಒನ್ ಅಂತ. ಆ ಮಷೀನ್ ನಲ್ಲಿ ನಾವು 6 ನಂಬರ್ ಇಂದ 16 ನಂಬರ್ ವರೆಗೂ ಪ್ಲೇಟ್ಸ್ ಅಲ್ದೇನೆ ಸ್ಕ್ರಬ್ಬರ್ ತಯಾರು ಮಾಡಬಹುದು, ಟೂತ್ ಬ್ರಷ್ ತಯಾರು ಮಾಡಬಹುದು, ಡ್ರೈ ಪ್ರಾಡಕ್ಟ್. ಉದಾಹರಣೆ ಈಗ ಬಡವರು ಇರ್ತಾರೆ, 10 ರೂಪಾಯಿದು ಮಸಾಲೆ ಪುಡಿ, ಖಾರ ಪುಡಿ ಕೊಡಿ ಅಂತ ಕೇಳ್ತಾರೆ. ಯಾಲಕ್ಕಿ, ಲವಂಗ, ದ್ರಾಕ್ಷಿ, ಗೋಡಂಬಿ ಏನೇ ಒಂದು ಡ್ರೈ ಪ್ರಾಡಕ್ಟ್ ಇದ್ರು ಕೂಡ ಅದನ್ನ ಪ್ಯಾಕ್ ಮಾಡಬಹುದು. ಓಕೆ, ಅದೇ ಮಷೀನ್ ದಲ್ಲಿ ಮತ್ತೆ ಅದಕ್ಕೆ ಸಪರೇಟ್ ಮಷೀನ್ ತಗೋಬೇಕು? ಇಲ್ಲ ಸರ್, ಅದೇ ಮಷೀನ್ ಅಲ್ಲೇ ಡೈ ಬರುತ್ತೆ ಸಪರೇಟ್. ಆ ಡೈ ಹಾಕಿ ಈ ಡ್ರೈ ಪ್ರಾಡಕ್ಟ್, ಸ್ಕ್ರಬ್ಬರ್, ಟೂತ್ ಬ್ರಷ್ ಎಲ್ಲ ಮಾಡಬಹುದು. ಓಕೆ ಓಕೆ, ಇದೇನ್ ನಾವು ಪೇಪರ್ ಪ್ಲೇಟ್ ಈಗ ಮಷೀನ್ ತಗೋತೀವಲ್ಲ ಅದೇ ಮಷೀನ್ ದಲ್ಲಿ ಅದನ್ನು ಮಾಡಬಹುದು? ಪೇಪರ್ ಪ್ಲೇಟ್ ಮಾಡಬಹುದು, ಅದರಲ್ಲಿ ಅಡಿಕೆ ಡೈ ಕೂಡ ಸಾಕಂತ ಅಡಿಕೆ ತಟ್ಟೆಯನ್ನು ಮಾಡಬಹುದು. ಓಕೆ ಓಕೆ, ಅದನ್ನು ನಾವು ಮಾಡ್ಕೋಬಹುದು ಸರ್. ಓಕೆ, ಅದು ಯಾವ ತರ ಮಷೀನ್ ಇದೆ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ತೋರಿಸ್ಕೊಡ್ತೀರಾ ಮೇಡಮ್? ತೋರಿಸ್ತೀನಿ ಸರ್. ಓಕೆ, ತೋರಿಸ್ಕೊಡಿ ಮೇಡಮ್. ಓಕೆ, ತೋರಿಸ್ಕೊಡಿ ಮೇಡಮ್. ಇದೇ ಮಿಷನ್ ಸರ್. ಹಾ ಮೇಡಮ್, ಇದೇ ಮಿಷನ್ ಆಲ್ ಇನ್ ಒನ್ ಅಂತ. ಇದರಲ್ಲಿ 6 ನಂಬರ್ ಇಂದ 16 ನಂಬರ್ ವರೆಗೂ ಪ್ಲೇಟ್ಸ್. ಹಾ ಮೇಡಮ್. ಆಮೇಲೆ ಟೂತ್ ಬ್ರಷ್, ಸ್ಕ್ರಬ್ಬರ್, ಡೈ ಪ್ರಾಡಕ್ಟ್. ಓಕೆ, ಅಂದ್ರೆ ಡ್ರೈ ಇರೋದು ಏನೇನ್ ಇರುತ್ತೆ ಅದೆಲ್ಲ ಡ್ರೈ ಪ್ರಾಡಕ್ಟ್ ಏನೇ ಇದ್ರು ಇದ್ರಲ್ಲೇನೆ ಪ್ಯಾಕ್ ಮಾಡ್ಬೋದು. ಓಕೆ, ಅದು ಯಾವ ತರ ಪ್ಯಾಕಿಂಗ್ ಮಾಡ್ಬೋದು ಅದನ್ನು ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ತೋರಿಸ್ಕೊಡಿ ಮೇಡಮ್. ಯಾಕಂದ್ರೆ ಇದಂದ್ರೆ ಪೇಪರ್ ಪ್ಲೇಟ್ ತೋರಿಸ್ತಾ ಇದ್ದೀರಾ. ಇದು ಯಾವ ನಂಬರ್ ಮೇಡಮ್? ಇದು ಪೇಪರ್ ಪ್ಲೇಟ್ ನ ಈಗ ರೆಡಿ ಮಾಡಿದ್ನಿ. ಇದು 8 ನಂಬರ್ ಪ್ಲೇಟ್ ಸರ್. ಓಕೆ, ಒಂದ್ ಸರಿಗೆ 6 ಪ್ಲೇಟ್ ಹಾಕ್ತಾವ್ ನಾವು. 6 ಪ್ಲೇಟ್ ಹಾಕ್ಬೋದು ಮೇಡಮ್? 6 ಪ್ಲೇಟ್ ಹಾಕ್ಬೋದು ಸರ್. 6 ಯಾಕೆ ಹಾಕ್ಬೇಕಂತ ಹೇಳಿದ್ರ, ಹಾ ಮೇಡಮ್, ಅದು 6 5 ಸರ ಇಟ್ಟಾಗ ಆ ನಂಬರ್ ಇಂದ ಒಂದ್ ಸ್ಟಿಕ್ಕರ್ ಇಟ್ಕೋಬೇಕು. ಎಣಿಕೆಯ ಸಮಯ ಉಳಿತಾಯ ಆಗ್ತೈತಿ. 6 5 30 ಓಕೆ, ಯಾಕಂದ್ರೆ ನಾವು ಮಾಡಿದ್ಮೇಲೆ ಮತ್ತೆ ಎಣಸ್ಕೊಂಡ್ ಕುಂದಿರ್ಬೇಕು, ಅದಕ್ಕೆ ಮತ್ತೆ ಪ್ಯಾಕಿಂಗ್ ಮಾಡೋ ಮುಂದೆ ಇದ್ ಮಾಡಬಾರ್ದು ಅಂತೇಳಿ ಅದಕ್ಕೆ ಒಂದ್ 5 ಸತ ಹಾಕಿಲ್ಲ ಅಂದ್ರೆ 30 ಪ್ಲೇಟ್ ನ ಆಗತ್ತೆ. 30 ಆಗ್ತೈತಿ. ಆ 8 ನಂಬರ್ ಇಂದ ಒಂದ್ ಸ್ಟಿಕ್ಕರ್ ಇಟ್ಬಿಟ್ರೆ ಹಂಗ ತಗೊಂಡು ಈಸಿಯಾಗಿ ಪ್ಯಾಕ್ ಮಾಡ್ಬೋದು. ಈಸಿಯಾಗಿ ಪ್ಯಾಕ್ ಮಾಡ್ಬೋದು. ಓಕೆ ಓಕೆ, ಅಂದ್ರೆ ಪರ್ಫೆಕ್ಟ್ ತುಂಬಾ ಚೆನ್ನಾಗಿ ಓಕೆ, ಈ ತರ ಪ್ಲೇಟ್ ನ ರೆಡಿ ಆಗುತ್ತೆ. ಇದ ಒಂದೇ ಮಷೀನ್ ದಲ್ಲಿ ನಾವು ಎಲ್ಲಾ ತರದ್ದು ಪೇಪರ್ ಪ್ಲೇಟ್ ಒಂದ್ ಮಷೀನ್ ನಲ್ಲಿ 6 ನಂಬರ್ ಇಂದ 16 ನಂಬರ್ ನವರೆಗೂ ಪ್ಲೇಟ್ಸ್. ಹಾ ಮೇಡಮ್, ಗೋಬಿ ಮಂಚೂರಿ ಇರ್ಬೋದು, ದೇವ್ರ ಪ್ರಸಾದ ಇರ್ಬೋದು, ಕೇಕ್ ಬರ್ತ್ಡೇ ಪ್ಲೇಟ್ ಇರ್ಬೋದು, ಇಡ್ಲಿ ವಡ, ಪಲಾವು, ಊಟದ ತಟ್ಟೆ, ಕೂತ್ಕೊಂಡ್ ಉಣ್ಣೋದು, ನಿತ್ಕೊಂಡ್ ಉಣ್ಣೋದು ಎಲ್ಲಾ ತರದ ಪ್ಲೇಟ್ಸ್. ಮತ್ತೆ ಅಡಿಕೆ
ತಟ್ಟಿ ಮಾಡ್ಬೇಕಾದ್ರೂ ಕೂಡ ಡೈ ಚೇಂಜ್ ಮಾಡ್ಕೊಂಡು ಅಡಕೆ ಪ್ಲೇಟ್ ಕೂಡ ಇದು ಮಾಡ್ಬೋದು ಚೇಂಜ್ ಮಾಡಕ್ ಬರುತ್ತೆ ಏನ್ ಮೇಡಮ್? ಬರುತ್ತೆ ಸರ್. ಇವೆರಡೇ ನಟ್ ಇರುತ್ತೆ. ಇಲ್ಲಿ ವೈರ್ ಕಲೆಕ್ಷನ್ ಇವೆರಡು ನಟ್ ತಕೊಂಡ್ಬಿಟ್ರೆ ನೀವ್ ಯಾವ ಡೈ ಆದ್ರೂ ಹೊಂದಿಸ್ಬೋದು. ಹೊಂದಿಸ್ಬೋದು. ಓಕೆ, ಇದು ಏನು ಸ್ಪೇಸ್ ಇದೆ ಎಲ್ಲ ಸ್ನೇಹಿತರೆ, ಇದೇ ಜಾಗದಲ್ಲಿ ನಿಮ್ಗೆ ಅಷ್ಟು ಸೈಜಿನ ಮಟ ನಾವು ಡೈನ ಹಾಕೋಬಹುದು ಮೇಡಮ್. ಹಾಕೋಬಹುದು ಸರ್. ಓಕೆ, ಇದ್ರಾಗ ಯಾವ ಈಗ ರೆಡಿ ಆಗಿದ್ದ ಪ್ಲೇಟ್ ನ ಸ್ವಲ್ಪ ತೋರಿಸ್ಕೊಡ್ತೀರಾ ಮೇಡಮ್? ಓಕೆ, ಯಾವ ಸೈಜ್ ಮೇಡಮ್ ಇದು ಸ್ವಲ್ಪ ತೋರಿಸ್ಕೊಡಿ. ಇದು 6 ನಂಬರ್ ಸರ್. ಹಾ, ಇದು 7 ನಂಬರ್ ಬರುತ್ತೆ, ಇದು 8 ಬರುತ್ತೆ, ಇದು 9 ನಂಬರ್ ಬರುತ್ತೆ, ಇದು 10 ಬರುತ್ತೆ. ಹಾ ಮೇಡಮ್. ಈಗ ಬಂದ್ಬಿಟ್ಟು ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡೋದ್ ಬರುತ್ತೆ. ಓಕೆ. ಆಮೇಲೆ ಇದು 12 ನಂಬರ್ ಬರುತ್ತೆ. ಓಕೆ. ಇವೆಲ್ಲ 13 ನಂಬರ್ ಸರ್. ಹಾ 13 ನಂಬರ್ ನಲ್ಲಿ ಬಫೆಟ್ ಲೈಟ್, ಬಫೆಟ್ ಹೆವಿ ಅಂತ ಬರುತ್ತೆ. ಹಾ ಮೇಡಮ್. ಇದು ಕುತ್ಕೊಂಡಾದ್ರೂ ಊಟ ಮಾಡ್ಬೋದು, ನಿಂತ್ಕೊಂಡ್ರಾದ್ರೂ ಊಟ ಮಾಡ್ಬೋದು. Okay. ಇದರಲ್ಲಿ ಒಂದು ಹೊಸ ಸ್ಟಾರ್ ಡೈ ಅಂತ ಬರುತ್ತೆ. ಈ ತರ ಡಿಸೈನ್ಸ್ ಬೇರೆ ಬೇರೆ ಬರುತ್ತೆ. ಇದರಲ್ಲಿ 3-4 ತರ ಕಲರ್ಗಳು ಸಿಗ್ತಾವ. ಓಕೆ, ಯಾಕಂದ್ರೆ ಇದು ಎಲ್ಲ ಇದು ಒಂದೇ ಮಷೀನ್ ದಲ್ಲಿ ಮಾಡಿದ್ ಮೇಡಮ್ ಇದೆ. ಒಂದೇ ಮೆಷಿನ್ ನಲ್ಲಿ ಇವೆಲ್ಲಾ ಪ್ಲೇಟ್ಸ್ ಗಳನ್ನು ಮಾಡಿದ್ವಿ ಸರ್. ಓಕೆ ಓಕೆ, ಇದು ಬಿಟ್ಟು ಮತ್ತೆ ಏನ ಇದು ಬೇರೆ ಏನೋ ಮಾಡ್ಬೋದು ಅಂತ ಹೇಳಿದ್ರ? ಟೂ ಬ್ರಷ್ ಸರ್. ಹಾ ಮೇಡಮ್, ಇದ್ರಾಗ ಯಾವ ತರ ರೆಡಿ ಮಾಡ್ಬೋದು? ಈ ತರ ಎಲ್ಲ ರೆಡಿ ಮಾಡ್ಬೋದು ಮೇಡಮ್? ಹಾ ಹೌದು ಸರ್. ಇದು ಸ್ಕ್ರಬ್ಬರ್ ಬರುತ್ತೆ. ಹಾ ಮೇಡಮ್. ಒಂದ್ ಸಾರಿಗೆ 12 ತಯಾರು ಮಾಡ್ಬೋದು ಸರ್. ಓಕೆ, ಇದು ಡೈ ನಿಮ್ಮ ಹತ್ರನೂ ಸಿಗತ್ತೆ ಏನ್ ಮೇಡಮ್? ಈ ಡೈ ನಮ್ಮ ಹತ್ರನೇ ಸಿಗ್ತತಿ. ಇದೇ ಮೆಷಿನ್ ಗೆ ಸೆಟ್ ಮಾಡ್ಕೋಬಹುದು. ಓಕೆ, ಇದೇ ಮಷೀನ್ ಗೆ ನಾವು ಸೆಟ್ ಮಾಡ್ಕೋಬಹುದು ಮೇಡಮ್? ಮಾಡ್ಕೋಬಹುದು ಸರ್. ಓಕೆ ಓಕೆ, ಮತ್ತೆ ಅದೇ ತರ ಬ್ರಷ್ ತಯಾರು ಮಾಡ್ಬೋದು ಸರ್. ಓಕೆ, ಟೂ ಇವು ಬ್ರಷ್ ಕೂಡ 12 ಇರ್ತಾವ ಸರ್ ಒಂದ್ ಸರಿಗೆ. ಹಾ ಹಾ, ಇದು ಕೂಡ ತಯಾರು ಮಾಡ್ಬೋದು. ಓಕೆ ಓಕೆ, ಯಾಕಂದ್ರೆ ಇದು ಒಂದೇ ಇದರಲ್ಲಿ ಏನಿಲ್ಲ ಅಂದ್ರೆ ಎಲ್ಲಾ ತರದ್ದು ನಾವು ರೆಡಿ ರೆಡಿ ಮಾಡ್ಕೋಬಹುದು. ಮಾಡ್ಬೋದು. ಓಕೆ, ಯಾಕಂದ್ರೆ ಈ ಕಾಂಪಿಟೇಷನ್ ಫುಲ್ ಪೇಪರ್ ಪ್ಲೇಟ್ ಇಂದ ಇದೆ ಅಂತ ಹೇಳಿದ್ರೆ ಹೌದು ಸರ್. ನಾವು ಇದನ್ನು ಮಾಡ್ಕೊಂತ ಕೆಲಸ ಆರಾಮಾಗಿ ಮಾರ್ಕೆಟ್ ಮಾಡಬಹುದು. ತುಂಬಾ ಕಾನ್ಫಿಡೆನ್ಸ್ ಅಂತ ಇದೆ ಸರ್. ಹಾ ಸುಮಾರು ಜನ ವಿಡಿಯೋ ಯೂಟ್ಯೂಬ್ ಗಳನ್ನು ಮಾಡ್ತಾರೆ. ಹಾ ಏನಂತ ಹೇಳ್ತಿದಾರೆ ಅಂದ್ರೆ ನಾನ್ ಡಬಲ್ ಆಫರ್ ಕೊಡ್ತೇನೆ ಅಂತ ಹೇಳ್ತಿರ್ತಾರೆ. ಹಾ, ಅದು ಯಾಕೆ ಅಂತ ಹೇಳಿದ್ರೆ, ಉದಾಹರಣೆ ಒಂದು ಮಹಿಳೆ ಮಾರ್ಕೆಟಿಗೆ ಹೋದಲ್ಲಿ ಟೊಮೆಟೊ ಹಣ್ಣು ಹಚ್ಚಿರ್ತಾರೆ. ಇಲ್ಲಿ 40 ರೂಪಾಯಿ 1 kg ಕೊಡೋ ಮನುಷ್ಯ ಈ ಕಡೆ ನಾನು 20 ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಿರ್ತಾರೆ. ಹೌದು. ಆದ್ರ ನಾವು ತಗೊಳ್ಳಂತ ಕಸ್ಟಮರ್ ಏನಿದಾವಲ್ಲ ಅದನ್ನ ವಿಚಾರ ಮಾಡ್ಬೇಕಾಗ್ತದೆ. ಹೌದು. 40 ರೂಪಾಯಿದ ಹಣ್ಣು ಹೇಗಿದೆ, 20 ರೂಪಾಯಿದ ಹಣ್ಣು ಹೇಗಿದೆ. 40 ರೂಪಾಯಿ ತಗೊಂಡ್ರೆ ನಾನು ಎಷ್ಟು ದಿನ ಬಾಳಕೆ ಮನೇಲಿ ಯೂಸ್ ಮಾಡ್ಕೋಬಹುದು. 20 ರೂಪಾಯಿ ತಗೊಂಡಾಗೆ ಎಷ್ಟ್ ದಿನ ಬರುತ್ತೆ. ಯಾಕಲ್ ರೇಟ್ ಕಡಿಮೆ, ಯಾಕಲ್ ಆಫರ್ ಜಾಸ್ತಿ. ಇದು ನಮ್ಮ ಆಲ್ ಓವರ್ ನಮ್ಮ ಎಲ್ಲ ಯೂವರ್ಸ್ ಏನ್ ಹೇಳಕ್ ಇಷ್ಟಪಡ್ತಾನೆ ಅಂದ್ರೆ ಇದ್ರ ಬಗ್ಗೆ ನೇರವಾಗಿ ಬಂದು ಟ್ರೈನಿಂಗ್ ತಗೊಂಡು ತಿಳ್ಕೊಳ್ಳೋದು. ಹೌದು ಮೇಡಮ್, ಯಾಕಂದ್ರೆ ಅವ್ರು ನೇರಾಗಿ ಬಂದು ಎಲ್ಲ ಮಾಹಿತಿ ತಗೊಂಡ್ರೆ ಅವ್ರಿಗೇನು ಈಸಿ ಆಗುತ್ತೆ. ಮಷಿನ್ ಕ್ವಾಲಿಟಿ ಯಾವ ತರ ಇರುತ್ತೆ, ಹೇಗಿರುತ್ತೆ. ತುಂಬಾ ಜನ ಮೋಸ ಹೋಗ್ತಾರೆ. ಬರ್ರಿ ಅಲ್ಲಿ ಅಷ್ಟು ಆಫರ್ ಇದೆ, ಇಷ್ಟು ಆಫರ್ ಇದೆ, ನಮಗೆ ಕಡಿಮೆ ರೇಟಿಗಿದೆ ಅಂತ ಹೇಳ್ತಾರೆ. ಹೌದೌದು. ತುಂಬಾ ಜನಗಳನ್ನ ಯಾಮಾರ್ಸಂತ ವಿಡಿಯೋಗಳನ್ನ ಮಾಡ್ತಾ ಇದಾರೆ. ಅದಕ್ ನಾವ್ ಇಷ್ಟಪಡಲ್ಲ. ನಮ್ದು ಮಿಷನ್ ಮಾರೋ ಉದ್ದೇಶನ ಅಲ್ಲ. ಯಾಕಂದ್ರೆ ಆಲ್ ಓವರ್ ಕರ್ನಾಟಕದ ತುಂಬಾ ಒಂದು ಮಹಿಳೆ ಇರ್ಬೋದು, ಒಂದು ಪುರುಷ ಇರ್ಬೋದು, ಓದಿದಂತ ವಿದ್ಯಾರ್ಥಿಗಳು ಎಲ್ಲದು ಸರ್ಕಾರ ಅವ್ರಿಗೆ ಕೆಲ್ಸ ಕೊಡಕ್ ಆಗಲ್ಲ. ನಿರುದ್ಯೋಗಿ ಸಮಸ್ಯೆ ತುಂಬಾ ಇದೆ. ಅವ್ರ ಇಂತ ಒಂದೊಂದ್ ಮಷಿನ್ ಹಾಕಂದ್ರೆ ಈ ತರ ಎಲ್ಲ 5-6 ಬಿಸ್ನೆಸ್ ಅನ್ನ ಒಂದೇ ಮಿಷನ್ ನೆಲ್ಲ ತಯಾರು ಮಾಡಿ ಅವ್ರದೇ ಒಂದು ಜೀವನವನ್ನ ಕಟ್ಕೊಳ್ಳಕ್ಕೆ ತುಂಬಾ ಅವಕಾಶ ಇದೆ. ಇಲ್ಲಿ ನಾವು ನಮ್ಮ ಪರಿವರ್ತನಾ ಫೌಂಡೇಶನ್ ನಲ್ಲಿ ಟ್ರೈನಿಂಗ್ ಫ್ರೀ ಕೊಡ್ತೀವಿ. ಮಷಿನ್ ಕೊಡೋದು ಒಂದೇ ಅಲ್ಲ, ಅವ್ರ ಮಷಿನ್ ತಗೊಂಡ್ ಹೋದ್ಮೇಲೆ ಕೂಡ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತೇವೆ ಮಾರ್ಕೆಟಿಂಗ್. ಹೌದು ಮೇಡಮ್, ಯಾವ್ದೇ ಬಿಸ್ನೆಸ್ ಆದ್ರೂ ಸಪೋರ್ಟ್ ಬೇಕಾಗ್ತದೆ. ಹೌದು ಮೇಡಮ್, ಯಾಕಂದ್ರೆ ಸಪೋರ್ಟ್ ಇತ್ತಂದ್ರೆ ಮನುಷ್ಯ ಬೆಳಿತಾನೆ. ಯಾಕಂದ್ರೆ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಕ್ ಆಗಲ್ಲ. ಹೌದು ಸರ್, ನಮ್ದು ಉದ್ದೇಶ ಇಷ್ಟೇ. ನಮ್ದು ಎಲ್ಲಾ ಕಡೆ ನಮ್ಮ ಒಂದು ಫೌಂಡೇಶನ್ ಆಗ್ಲಿ, ನಮ್ಮ ಫ್ರೆಂಡ್ಸ್ ಕಂಪ್ನಿ ಆಗ್ಲಿ, ನಮ್ಮ ಕಸ್ಟಮರ್ ತಗೊಂಡು ಚೆನ್ನಾಗಾಗಿ ಮಷಿನ್ ತಗೊಂಡ್ಮೇಲೆ ಅವ್ರು ಚೆನ್ನಾಗಾಗಿ ನಮಗ್ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟ ಪಡ್ತಾ ಇದ್ದೇವೆ. ಹೌದೌದು. ಕಮಿಷನ್ಗಾಗಿ ಮಿಷನ್ ನಾವು ಮಾರೋ ಉದ್ದೇಶ ಇದ್ರೆ ನಾವ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಸಪೋರ್ಟ್ ಮಾಡ್ಲಿ, ಅವರು ಬೆಳಿಲಿ, ನಮ್ಮ ಹಾಗೆ ಅವರು ಒಂದು ಓನರ್ ಆಗಿ ಬೆಳಿಲಿ ಅನ್ನೋದೇ ನಮ್ದು ಆಸೆ ಸರ್. ಹೌದು ಮೇಡಮ್, ಯಾಕಂದ್ರೆ ಅವ್ರು ಬೆಳಿತಂದ್ರೆ ನಾವು ತಾನಾಗಿ ಬೆಳಿತೀವಿ. ಯಾಕಂದ್ರೆ ಅವ್ರ ಆಶೀರ್ವಾದ ಇರತ್ತೆ, ಅವರೆಲ್ಲ ಇದಿರತ್ತೆ. ಯಾಕಂದ್ರೆ ಅವ್ರು ಎಷ್ಟು ದುಡ್ಡನ್ನ ಗಳಿಸ್ತಾರಲ್ಲ ಅದು ಇಂಪಾರ್ಟೆಂಟ್ ಇಲ್ಲ. ಅವ್ರ ಬಗ್ಗೆ ಅವ್ರದ್ದು ಪ್ರೀತಿ ನಮ್ಗೆ ಎಷ್ಟು ಇರತ್ತಲ್ಲ ಅದೇ ಮೇನ್ ಇರೋದು. ನಾವು 4 ಜನ ಬೆಳೆಸಿದಾಗ ಅದೇ 4 ಜನ ನಮ್ಮನ್ನ ಬೆಳೆಸ್ತಾರೆ. ಅವರೆಲ್ಲರ ಆಶೀರ್ವಾದ, ಒಳ್ಳೆಯ ಆಶೀರ್ವಾದ ನಮ್ಮ ಫೌಂಡೇಶನ್ ಗಾಗ್ಲಿ, ನಮ್ಮ ಫ್ರೆಂಡ್ಸ್ ಕಂಪ್ನಿಗಾಗ್ಲಿ ಸಿಕ್ಕೇ ಸಿಕ್ತತಿ. ಹೌದು ಮೇಡಮ್, ಅದು ಸಿಗ್ಲೇಬೇಕು ಅಂತ ನನ್ನ ಒಂದು ಪ್ರಾರ್ಥನೆ ಕೂಡ ಇದೆ. ಓಕೆ, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ನಮ್ಮ ಹೆಸರು ಅನುರಾಧ. ಓಕೆ ಮೇಡಮ್, ಇದು ಪರಿವರ್ತನೆ ಫೌಂಡೇಶನ್ ಏನು ಬಂದಿದ್ರಲ್ಲ, ಇಲ್ಲಿ ಏನು ಟ್ರೈನಿಂಗ್ ತಗೊಳಕ್ ಏನ್ ಬಂದಿದ್ರಲ್ಲ, ಯಾವ ತರ ಮಾಹಿತಿನ ಕೊಡ್ತಾ ಇದಾರೆ ಮೇಡಮ್? ನಾನು ಹಂಗೆ ಸುಮ್ನೆ ಬರಂಗೆ ಹುಬ್ಳಿ ಬಂದಿದ್ದೆ ಇವತ್ತು. ಇದರಲ್ಲಿ ನಾನು ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡಿದ್ದೆ. ಇಲ್ಲಿ ಬಂದಾಗ ಶಶಿಕಲಾ ಮೇಡಮ್ ಅವರು ಆ ಪ್ರಾಡಕ್ಟ್ ನ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮೊದ್ಲು ಕೂರಿಸ್ಬಿಟ್ಟು ಮಾಹಿತಿ ಕೊಟ್ರು. ಟ್ರೈನಿಂಗ್ ಅನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಟ್ರೈನಿಂಗ್ ಅಲ್ಲಿ
ಪ್ಲೇಟ್ಸ್ ಯಾವ ರೀತಿ ಮಾಡ್ಬೇಕು, ಒಂದು ದಿನದಲ್ಲಿ ಒಂದು 25 ಕೆಜಿ ಮಾಡ್ಬೋದು, ಮಾಡ್ತಾ ಮಾಡ್ತಾ 50 ಕೆಜಿ ಮಾಡ್ಬೋದು. ಆ 50 ಕೆಜಿಗೆ ಇಷ್ಟಾಗುತ್ತೆ, ಹೆಂಗೆ ಅವನ ಪ್ಲೇಟ್ಸ್ ಯಾವ ರೀತಿ ಮಾಡ್ತಿರೋ ಅದ್ರ ಮೇಲೆ ಬಿಸ್ನೆಸ್ ನಿಮ್ಗೆ ಬೆಳಿತಾ ಹೋಗುತ್ತೆ ಅನ್ನೋದನ್ನ ಮಾಹಿತಿ ಕೊಟ್ರು. ತುಂಬಾನೇ ಚೆನ್ನಾಗಿ ಕೊಟ್ರು. ಅಷ್ಟೇ ಬರೀ ಪ್ಲೇಟ್ಸ್ ಅಷ್ಟೇ ಅಲ್ಲ, ಆಮೇಲೆ ಸ್ಕ್ರಬ್ಬರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸ್ಕ್ರಬ್ಬರ್ ಕೂಡ ಒಂದು ಸಲ ಇಟ್ಟೆ ಅಂದ್ರೆ ಒಂದು 12 ಸ್ಕ್ರಬ್ಬರ್ ನಾವು ಇದ್ರಾಗ ಪ್ಯಾಕಿಂಗ್ ಮಾಡ್ಕೋಬಹುದು. ಯಾಕಂದ್ರೆ ಇದು ಒಂದ್ ಬಿಸ್ನೆಸ್ ಇಲ್ಲ ಅಂದ್ರೆ ಒಂದ್ ಬಿಸ್ನೆಸ್ ಮಾಡ್ಬೋದು. ಯಾಕಂದ್ರೆ ಈಗ ಪೇಪರ್ ಪ್ಲೇಟ್ ಫುಲ್ ಕಡೆ ಡೆವಲಪ್ ಆಗ್ತಾ ಇದೆ ಬಿಸ್ನೆಸ್. ಅದು ನಾವು ಕಾಂಪಿಟೇಷನ್ ಮಾಡೋರು ಇಲ್ಲ, ನಮ್ ಕಾಂಪಿಟೇಷನ್ ಆಗಲ್ಲ ಅಂತ ಹೇಳಿದ್ರೆ ನಾವು ಸ್ಕ್ರಬ್ ಮಾಡ್ಬೋದು. ಸ್ಕ್ರಬ್ ಇಲ್ಲ ಅಂದ್ರೆ ಟೂತ್ ಬ್ರಷ್ ಅಂದ್ರೆ ಪ್ರತಿಯೊಬ್ಬರಿಗೆ ಬೇಕೇ ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಟೂತ್ ಬ್ರಷ್ ಬೇಕೇ ಬೇಕು ಮೇಡಮ್. ಮತ್ತೆ ಹೆಣ್ಮಕ್ಳಿಗೆ ಅಂತೇಳಿ ಬಾಂಡೆ ತೊಳಕ ಬ್ರಷ್ ಬೇಕೇ ಬೇಕು. ಇದನ್ನು ನಾವು ಮಾಡ್ಬೋದು ಮಾರ್ಕೆಟಿಂಗ್. ಯಾಕಂದ್ರೆ ಪೇಪರ್ ಪ್ಲೇಟ್ ಎಲ್ಲ ತುಂಬಾ ಜನ ನಮ್ಮ ಊರಲ್ಲಿ ಮಾಡ್ತಾ ಇದ್ದಾರೆ, ಎಲ್ಲಾರು ಪೇಪರ್ ಪ್ಲೇಟ್ ಮಾಡ್ತಾ ಇದ್ದಾರೆ. ಅದ್ ನಮ್ಗೆ ಆಗಲ್ಲ ನಮ್ಗೆ ಮಾಡಕ್. ಅದ್ರ ಸಲುವಾಗಿ ಇದನ್ನ ಬಿಸ್ನೆಸ್ ಮಾಡ್ಬೋದು ನಾವು. ಯಾಕಂದ್ರೆ ಟೂತ್ ಬ್ರಷ್ ಇದೆ, ಇದನ್ನು ಇದೆ. ಮತ್ತೆಲ್ಲ ಇಲ್ಲಿ ಟ್ರೈನಿಂಗ್ ಕೊಟ್ರಲ್ಲ ಮೇಡಮ್. ಯಾಕಂದ್ರೆ ನೀವು ಬೆಳಗ್ಗೆ ನೋಡ್ತಾ ಇದ್ರೆ ನಾವು ಇಲ್ಲಿ ಕುಂತಿದೀವಿ, ವಿಡಿಯೋ ಮಾಡಕ್ ಬಂದಾಗ ನೋಡ್ತಾ ಇದ್ರು ಯಾವ ತರ ಟ್ರೈನಿಂಗ್ ಕೊಡ್ತಾ ಇದ್ರು. ಯಾಕಂದ್ರೆ ನೀವು ಈಗೆಲ್ಲ ನೋಡಿರಲ್ಲ ಟ್ರೈನಿಂಗ್ ಕೊಟ್ಟಿದ್ರು ಯಾವ ತರ ಇದೆ, ಮಾಹಿತಿ ಕರೆಕ್ಟ್ ಆಗಿ ಕೊಡ್ತಾ ಇದಾರೆ ಏನಿಲ್ಲ ಮೇಡಮ್? ತುಂಬಾನೇ ಚೆನ್ನಾಗಿ ಕೊಡ್ತಿದ್ದಾರೆ. ಆ ಮಾಹಿತಿ ಕೊಡೋದ್ರ ಜೊತೆಗೆ ಅದನ್ನ ಯಾವ ರೀತಿ ತಯಾರು ಮಾಡಿರ್ತಾರೋ ಅದನ್ನ ಯಾವ ರೀತಿ ಸೇಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ತಯಾರು ಮಾಡಿರ್ತಕ್ಕಂಥ ಪ್ರಾಡಕ್ಟ್ ನ ಒಂದು 4-5 ಜನ ಬಿಸ್ನೆಸ್ ಮ್ಯಾನ್ ಗಳ ಹತ್ರ ಹೋಗ್ಬಿಟ್ಟು ಸಂಡೇ ದಿವಸ ಹೋಗ್ಬಿಡಿ, ಈ ತರ ಎಲ್ಲ ಪ್ಲೇಟ್ಸ್ ಗಳು ಇರ್ತವೆ, ಸ್ಕ್ರಬ್ಬರ್ಸ್ ಇರ್ತವೆ, ಬ್ರಷ್ ಗಳು ಇರ್ತವೆ, ಅವನ್ನ ನೀವು ಸೇಲ್ ಮಾಡ್ಬೇಕಪ್ಪ ಅಂದ್ರೆ ನೀವು ಸ್ವಲ್ಪ ಅವ್ರು ಎಷ್ಟು ಕೇಳ್ತಾರೆ ಅಷ್ಟಕ್ಕೆ ಕೊಡೋದ್ ಬೇಡ, ಕಮ್ಮಿ ರೇಟಲ್ಲಿ ಕೊಟ್ಬಿಟ್ಟು ಮೊದ್ಲು ಕಸ್ಟಮರ್ಸ್ನೆಲ್ಲ ನೀವು ಬರ್ಮಾಡ್ಕೊಡ್ರಿ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರು. ನಾನು ಕೂಡ ಇದನ್ನ ನಾನು ಯಾಕೆ ಮಾಡ್ಬಾರ್ದು ಈ ಒಂದ್ ಬಿಸ್ನೆಸ್ ಅನ್ನೋ ಭಾವನೆ ಬಂತು. ನಾನ್ ಮಾಡೋದ್ಕಿಂತ ನನ್ನ ಮೈದನ್ರು ಇದಾರೆ, ಅವರ ಹೆಂಡತಿಯರು ಇದಾರೆ, ಒಂದ್ 4 ಜನ ಇದಾರೆ, ಅವ್ರ ಮಿಸಸ್ಗಳು 4 ಜನ, ಅವ್ರ 4 ಇವ್ರ 4 8 ಜನ ಆಗ್ತಾರೆ. ಮನೇಲಿ ಒಂದ್ 4-5 ಮಿಷನ್ ಇಟ್ಕೊಂಡು ಈ ತರ ಪ್ರಾಡಕ್ಟ್ ನೆಲ್ಲ ಮಾಡ್ಕೊಂಡ್ಬಿಟ್ಟು ಅದು ನಾವು ಸೇಲ್ ಮಾಡೋದ್ರಿಂದ ಹಂತ ಹಂತವಾಗಿ ಬೆಳಿತಾ ಹೋಗ್ಬೋದಲ್ಲ. ಹೌದು, ಆಗ್ಬೋದು, ದೊಡ್ಡ ಒಂದ್ ಕಂಪ್ನಿನೇ ಆಗ್ಬೋದು, ಇಂಡಸ್ಟ್ರಿ ಆಗುತ್ತೆ. ಮೇಡಮ್ ಲಾಸ್ಟಿಗೆ ನಮ್ಮ ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಏನ್ ಇಷ್ಟ ಅಂದ್ರೆ ಇವತ್ತು ನಾನು ಟ್ರೈನ್ ತಗೊಂಡಲ್ಲ, ಅದೇ ತರನೇ ನೀವು ಕೂಡ ಕೇಳೋದಕ್ಕಿಂತ ಕಣ್ಣಾರೆ ಇಲ್ಲಿಗೆ ಬಂದ್ಬಿಟ್ಟು ಇದರಲ್ಲಿ ಹೆಂಗ್ ಸೇಲ್ ಆಗುತ್ತೆ, ಹೆಂಗ್ ಪ್ರಾಡಕ್ಟ್ ಆಗುತ್ತೆ, ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೀವು ಕೂಡ ನೇರವಾಗಿ ಬಂದು ಟ್ರೈನಿಂಗ್ ಅನ್ನು ತಗೊಂಡು ನೀವು ಕೂಡ ಮಷನ್ ತಗೊಂಡು ಬೆಳೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.